ಗೈಸ್ ನಾನು ಎಲ್ಲೋಗ್ತಿದ್ದೀನಿ ಗೊತ್ತಾ ಇವಾಗ? ಓ ಮೈ ಗಾಡ್, ಸೀರಿಯಸ್ ಆಗಿ ನಂಗೆ ಶಾಕ್ ಆಗ್ತಿದೆ ಗೈಸ್. ಹೆಂಗೆ ಹೇಳಿ, ಎಲ್ಲರೂ ಕರ್ನಾಟಕದಲ್ಲಿ ನಡೀತಾ ಇರೋ ಹಬ್ಬನ ನೋಡಿದ್ದೀರಾ. ನಾನಿವಾಗ ಅದೇ ಹಬ್ಬನ ದುಬೈಯಲ್ಲಿ ನೋಡೋಕೆ ಹೋಗ್ತಿದ್ದೀನಿ. ಬನ್ನಿ ಹೆಂಗಿರುತ್ತೆ ಅಂತ ನಾನು ನಿಮಗೂ ತೋರಿಸ್ತೀನಿ, ವೆಯ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಇನ್ನು ಯಾರ್ಯಾರು ಬಂದಿದ್ದಾರೆ ಅಂತ. ಓ ಮೈ ಗಾಡ್ ಗೈಸ್, ಯಾರು ಇಲ್ಲಿ ನೋಡಿ, ನೀವೇನು ಇಲ್ಲಿ? ಗೈಸ್ ಇವ್ರು ಯಾರಂತ ಗೊತ್ತಾಯ್ತಾ ನಿಮ್ಗೆ? ನಮಸ್ತೆ ನಮಸ್ತೆ ನಮಸ್ತೆ. ನಾನೇ ಹೇಳ ದ ಗ್ರೇಟ್ ಮಿಸ್ಟರ್ ನಿಮ್ಮ ಕನ್ನಡಿಗ. ನಮಸ್ಕಾರ ಎಲ್ರಿಗೂ. ಹಾಯ್ ಹಲೋ ನಮಸ್ತೆ. ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಎಷ್ಟು ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ಇಲ್ಲಿ ಬಂದಿರೋ ಮೇನ್ ರೀಸನ್ ಹೇಳಿ, ನೀವೇ ಹೇಳಿ. ಮೇನ್ ರೀಸನ್ ಗೈಸ್ ನೆವರ್ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು. ಯಾ ನಾನು ಕೂಡ ನನ್ನ ಟಿಕೆಟ್ ತೋರಿಸ್ತೀನಲ್ಲ. ಎಸ್ ಆಬ್ವಿಯಸ್ಲಿ, ಹೇಗ್ ಮಿಸ್ ಮಾಡೋಣ? ಇಷ್ಟು ದೂರ ಬಂದಿರೋದೇ ಇವರ ಮೂವಿಗೋಸ್ಕರ ಗೈಸ್. ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಏನ್ ಈ ವಿಡಿಯೋ ಬಗ್ಗೆ ಗೊತ್ತಿಲ್ಲ. ಈ ವಿಡಿಯೋ ಬಗ್ಗೆ ಯಾರು ಗೊತ್ತಿಲ್ಲ ಅಂತ ಹೇಳಿದ್ರೆ, ಇದು ಆಕ್ಚುಲಿ ದುಬೈ ಕನ್ನಡಿಗರ ದರ್ಶನ್ ಫ್ಯಾನ್ ಕಡೆಯಿಂದ ಮಾಡಿರೋದು, ಫ್ಯಾನ್ಸ್ ಕ್ಲಬ್ ಇಂದ. ಸೊ ಇದು ನೀವು ಪೇ ಮಾಡ್ಬೇಕು ಇಂಡಿಯಾದಲ್ಲಿ ನೋಡ್ಬೇಕಂತ ಹೇಳಿದ್ರೆ. ಯಾರೆಲ್ಲ ಕನ್ನಡಿಗರು ದುಬೈದಲ್ಲಿ ಇದ್ದೀರೋ, ಯು ಡೋಂಟ್ ವಾಂಟ್ ಟು ಪೇ ಫಾರ್ ದಿಸ್. ಫ್ರೀ ಆಫ್ ಕಾಸ್ಟ್ ದರ್ಶನ್ ಫ್ಯಾನ್ಸ್ ಯಾರೆಲ್ಲ ಇದ್ದೀರೋ ಅವ್ರಿಗೆ ಈ ವಿಡಿಯೋ, ಈ ಮೂವಿ ನೋಡಕ್ಕೆ ಚಾನ್ಸ್ ಆಗ್ತಾ ಇದೆ. ಮೂವಿ ನಿಮ್ಗೆ ಗೊತ್ತಿರ್ಬೋದು, ಡೆವಿಲ್ ಇಂಡಿಯಾದಲ್ಲಿ ಧೂಳು ಇರ್ತಾ ಇದೆ. ಇಲ್ಲಿ ಇನ್ನೊಬ್ರು ನೋಡಿ, ಇಲ್ಲಿ ಯಾರಿಲ್ಲಿ? ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ದುಬೈಯಲ್ಲಿ. ನನ್ನ ಚಾನಲ್ ಬಂದು ಮೈಸೂರು ಅಡುಗೆ ಇನ್ ದುಬೈ ಅಂತ. ಸೊ ಇವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇನ್ನ ಬೆಳೆಸಿ ಇವ್ರನ್ನ ಜೊತೆಲಿ ನಾನು ಸಹ ಅದೇ ರೀತಿ ಸ್ವಲ್ಪ ಬೆಳೆಸಿ. ನೀವೇನ್ ವಿಡಿಯೋ ಸ್ಟಾರ್ಟ್ ಮಾಡ್ಲಿಲ್ಲ? ಈಗ ಸದ್ಯಕ್ಕೆ ಮಾಡಿದೀನಿ ಬ್ರೋ. ಮಾಡ್ತಿದ್ದಾರೆ ಅಲ್ಲಿ ನೋಡಿ, ರೆಕಾರ್ಡ್ ಆಗ್ತಿದೆ. ಸ್ವಲ್ಪ ಇದೆ. ಅಂಡ್ ಆಕ್ಚುಲಿ ನನ್ಗಿದು ದುಬೈಲಿ ಡಿ ಬಾಸ್ ಮೂವಿನ ನಾನು ನೋಡ್ತೀನಿ ಅಂತ ಕನ್ಸಲ್ಲೂ ಅದಂತೂ ನನ್ಗೆ ದುಬೈಯಲ್ಲಿ ನಾನು ಫಸ್ಟ್ ನಮ್ ಬಾಸ್ ಮೂವಿ ನೋಡ್ತಾ ಇದೀನಿ. ಇಂಡಿಯಾದಲ್ಲಿ ಫಸ್ಟ್ ಶೋಗೆ ಓಡೋಗಿದ್ದೆ. ಅಲ್ಲಿ ದೀಪಾವಳಿ, ಇಲ್ಲಿ ಸದ್ಯಕ್ಕೆ ಕ್ರ್ಯಾಕರ್ಸ್ ಎಲ್ಲ ಯೂಸ್ ಮಾಡಂಗಿಲ್ಲ. ಇಲ್ಲಿ ಒಂದ್ ಲೆಕ್ಕಕ್ಕೆ ತುಂಬಾ ಜನ ಸೇರಿದ್ದಾರೆ. ಒಂದ್ ರೌಂಡ್ ತೋರಿಸಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತ. ಸೊ ಇವರೆಲ್ಲ ದುಬೈನಲ್ಲಿರುವಂತ ದರ್ಶನ್ಸ್ ನ ಅಭಿಮಾನಿಗಳು, ನಮ್ ಬಾಸ್ ಅಭಿಮಾನಿಗಳು. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಮಾತ್ರ ಈ ದಿನ ಇಲ್ಲಿ ಇಷ್ಟು ಜನಗಳನ್ನ ನೋಡಿ. ಓ ಮಾ, ಅದ್ರಲ್ಲೂ ನಿಮ್ಮಿಬ್ರನ್ನಂತ ಮೀಟ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. This is life. Whenever we meet, we'll have some fun. ಅಂದ್ರೆ ಖುಷಿ ಸಿಗುತ್ತೆ. ನಮ್ಮವ್ರು ಸಿಕ್ಕಿದ್ದಾರೆ, ಕನ್ನಡ ಮಾತಾಡೋರು ಸಿಕ್ಕಿದ್ದಾರೆ ಅಂದ್ರೆ ಇದಕ್ಕಿಂತ ಹಬ್ಬ ಬೇಕಾ? ಥ್ಯಾಂಕ್ ಯು ಸೋ ಮಚ್. ನೈಸ್ ಕಂಟೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ ಬಾಸ್ ಜೈಲ್ಗೆ ಹೋದ್ರಲ್ಲ, ನಮ್ ಡಿ ಬಾಸ್ ಜೈಲ್ಗೆ ಹೋದ್ರಲ್ಲ, ಅವಾಗ ಡಿ ಬಾಸ್ ಫ್ಯಾನ್ಸ್, ಡಿ ಬಾಸ್ ಸೆಲೆಬ್ರಿಟೀಸ್ ಏನ್ ಹೇಳಿದ್ರು ಗೊತ್ತಾ? ಕಾಯುವ ನ್ಯಾಯಕ್ಕಾಗಿ ಹೇಳುವ ಒಮ್ಮೆ ಕೂಗಿ, ಉಸಿರಿರುವವರೆಗೂ ಇದ್ದೀವಿ ನಿಮ್ಮೊಂದಿಗೆ. ಜೈ ಬಾಸ್. Guys, literally one of the best person. Guys, ಪಾಪ್ಕಾರ್ನ್ ಫ್ರೀಯಾಗಿ ಕೊಟ್ಟಿದ್ದಾರೆ ಅಂತ ಓಡೋಗ್ ಬರ್ತಾರೆ. ಪಾಪ್ಕಾರ್ನ್ ಕಿತ್ಕೊಂಡ್ಬಿಡಿ. ತಿನ್ಬೋದು, ಇನ್ನೇನ್ ಬಿಸಾಕ್ತಾರ? ಅಲ್ಲ ಏನಿದೆ, ಖಾಲಿ ಡಬ್ಬ ಅನ್ಕೋಬಾರ್ದು. ಏ ಇಲ್ಲ ಗಾಯ್ಸ್, ಇದು ಸೂರ್ಯಾಂಶದ ಗಸಗಸೆ ಪಾಯಸ ಅಲ್ಲ, ಡೆವಿಲ್ ಪಾಪ್ಕಾರ್ನ್. ಓ ಇಲ್ಲಿದೆ ತಗೊಳ್ಳಿ. ಓ ಇಲ್ಲಿ ಕೊಡ್ತಾರೆ. ಚಂದು, ಶರಣ್ ಆಲ್ರೆಡಿ ಹಿಂದೆ ಗೈಸ್
ಅಲ್ಲಿ ಸೈಲೆಂಟ್ ಓ ಶೆಟ್ ಸೀಟ್ ನಂಬರ್ ಪ್ರಕಾರ ಸೀಟ್ ಸಿಗದೆ ಹೋದಾಗ ನಿಮ್ನ ಎದುರಿಸೋದು ಯಾವ್ದಂತ ಸೀಟ್ ನಂಬರ್ ನಮ್ದೆಲ್ಲ ಮೇಲೆ ಇರುತ್ತೆ, ಅವ್ರೆಲ್ಲ ಕುತ್ಕೊಂತಾರ ಅಲ್ಲಿ ಮೇಲೆ. ಹಾ, ನೀವು ಟೆನ್ಷನ್ ಆಗ್ಬೇಡಿ. ಏನ್ ಮೋಸ ಮಾಡ್ಲಿಲ್ಲ, ಪಾಪ್ಕಾರ್ನ್ ಕೊಟ್ಟಿದ್ದಾರೆ, ಊಟ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಈ ಆಕ್ಟಿಂಗ್ ಅಂದ್ರೆ ಇವ್ರ ಪ್ರೋ ಆಕ್ಟಿಂಗ್ ಗೈಸ್. ಆರಾಮಾಗಿ ಫಿಲ್ಮ್ ನೋಡ್ಬೋದು. ಇಂಟರ್ವಲ್ ಗೆ ಮತ್ತೆ ಇರುತ್ತಂತೆ. ಮತ್ತೆ ಯಾಕೆ ಈ ತರ ಎಲ್ಲ ಆಗ್ತದೆ? ತೋರಿಸ್ಲಿ ಅಂತ ಊಟ ಕೊಡ್ತಾರಂತೆ. ಯಾವಾಗಿಂದ ಆದ್ರಿ? ಗೈಸ್ ಲೆಟ್ಸ್ ವಾಚ್. ಇಲ್ಲಿ ನೋಡಿ, ಬೇರೆಯವ್ರು ಇರೋ ಬರೋ ಪಾಪ್ಕಾರ್ನ್ ಎಲ್ಲ ಕದ್ಕೊ ಬಂದಿದ್ದಾರೆ. ಎಂತ ಎಂತ ಜನ, ನಿಜ. ಹೌದೌದು, ಇಲ್ಲಿ ಫ್ಯಾನ್ಸಿಸಮ್. ಮೊದಲು ಈಗ ಅವ್ರ ತಮ್ಮ ಗುಡುಕ್ತಾ ಇದ್ದಾನೆ. ಕಟ್ ಮಾಡೋದ್ರ ಮೂಲಕ ದುಬೈಯ ಕನ್ನಡದ ಅಭಿಮಾನಿಗಳ ಅಭಿಮಾನ ಸರ್. ಕೊನೆಗೂ ಮೂವಿ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬಾ ಅದ್ಭುತವಾಗಿತ್ತು ಮೂವಿ. ಡಿ ಬಾಸ್ ಮಾತ್ರ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ, ಯಾರು ಉಳ್ಕೊಂಡಿರೋದು ಅಂತ ಅನ್ಬಿಟ್ಟು. ಡೆವಿಲ್ ಕೃಷ್ಣನ ಪಾರ್ಟ್ 2 ಬರುತ್ತೆ. ಇಲ್ಲೇ ಇದ್ದೀರಲ್ವಾ, ಯಾರು ಡೆವಿಲ್ ಯಾರು ಕೃಷ್ಣ? ಗೈಸ್ ಕಂಡಿಡೀರಿ, ಇಲ್ಲಿ ನೋಡಿ. ನಾವು ಸೆಕೆಂಡ್ ಪಾರ್ಟ್ ಅಲ್ಲಿ ಹೇಳ್ಬೇಕಂತ ವಿಚಾರ ಮಾಡಿದ್ವಿ. ಯಾಕಂದ್ರೆ ಸೆಕೆಂಡ್ ಪಾರ್ಟ್ ಬರುತ್ತೆ, ಗೊತ್ತಾಯ್ತು. ಡೆವಿಲು ನಾನೇನೆ, ಕೃಷ್ಣನು ನಾನೇನೆ. ಸಿಎಂ ಆಗಿ ನಾವು ಮುಂದೆ ನೋಡ್ಬೇಕಂತ. ಇನ್ನು ಡೆವಿಲ್ 2 ಪಾರ್ಟ್ 2 ಅಲ್ಲಿ ಸಿಎಂ ಆಗಿ ಬಂದೇ ಬರುತ್ತೆ ಗೈಸ್, ಅದೇ ಬಂದೇ ಬರುತ್ತೆ. ವೇಟ್ ಮಾಡ್ತಾರೆ. ವೇಟಿಂಗ್. ಸರ್ ನಿಮ್ದು? ನಾವು ಕಿಚ್ಚ ಫ್ಯಾನ್, ದಾರಿ ತಪ್ಪಿ ಬಂದದ್ದಲ್ಲ, ಡೆವಿಲ್ ಗೆ ಸಪೋರ್ಟ್ ಮಾಡ್ಬೇಕಂತ ಬಂದಿದ್ದ. ಇವರು ರಿಯಲ್ ಕಂಟೆಂಟ್. ನೀವು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಸೀರಿಯಸ್ ಆಗಿ. ಓಕೆ ಗೈಸ್, ಚರಣ್ ಇಸ್ ಹಿಯರ್. ಹಾಯ್, ಹಲೋ, ನಮಸ್ತೆ. ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಸೊ ನಾನು ಫಸ್ಟ್ ಟೈಮ್ ದುಬೈಯಲ್ಲಿ ಕನ್ನಡಿಗರ ಜೊತೆ ಅದು ಡಿ ಬಾಸ್ ಅವ್ರದ್ದು ಮೂವಿ ನೋಡ್ತಾ ಇರೋದು. ಮೂವಿ ತುಂಬಾ ಸೈಕ್ ಆಗಿದೆ. ಇಂಡಿಯಾದಲ್ಲಂತೂ ಆಲ್ರೆಡಿ ಹವಾ ಮಾಡಿದೆ. ನಾನು ಫಸ್ಟ್ ಟೈಮ್ ದರ್ಶನ್ ಅವ್ರ ಮೂವಿ ಅದು ದುಬೈಯಲ್ಲಿ ನೋಡಿರೋದು. ಸೊ ಯಾರ್ ಚಾನಲ್? ನಿನ್ ಚಾನಲ್? ಸೊ ಇಂಡಿಯಾದಲ್ಲಿ ಯಾರೆಲ್ಲ ಇನ್ನು ಮೂವಿ ನೋಡಿಲ್ಲ, ಮೂವಿ ನೋಡಿ ಎಂಜಾಯ್ ಮಾಡಿ ಅಂಡ್ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇರೋದು ಅಷ್ಟೇ. ಓಕೆ ಗೈಸ್, ಪಚ್ಚಿ ಇಸ್ ಹಿಯರ್ ಫೈನಲಿ. ಪಚ್ಚಿ, ಏನ್ರಿ ಮೀಡಿಯಾ, ಏನ್ರಿ ಕಿತ್ಕೋತೀರಾ? ನಾವು ಇದ್ದಾಗೂ ಇರ್ತೀವಿ, ಇಲ್ದಾಗೂ ಇರ್ತೀವಿ. ಯಾರ ಬಾಸ್ ಹೇಳಿ? ಡಿ ಬಾಸ್. ಇಲ್ಲಿದಾರ ನೋಡಿ, ನಮ್ದು ಅವ್ರದ್ದು ಪಕ್ಕ ಅಭಿಮಾನಿ. ನಮ್ಮ ಕನ್ನಡ ನುಡಿ ಅಸೋಸಿಯೇಷನ್ ದುಬೈದ ಉಪಾಧ್ಯಕ್ಷರಾದ ವರುಣ್ ಅವ್ರು ಮಾತಾಡ್ತಾರೆ. ಡಿ ಬಾಸ್ ಬಗ್ಗೆ ಏನ್ ಅನಿಸ್ತು ಸರ್? ಸರ್, ಡಿ ಬಾಸ್ ಮೂವಿ ಫಸ್ಟ್ ಟೈಮ್. ಇದು ಒಂದು ದುಬೈಯಲ್ಲಿ ಈ ತರ ಒಂದು ಅಭಿಮಾನಿಗಳಿಗೆ ಫ್ರೀಯಾಗಿ ಟಿಕೆಟ್ ಕೊಟ್ಟಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಪೀಟರ್ ಅವರಿಗೆ ಹಾಗೂ ದೀಪಕ್ ಸರ್ ಅವರಿಗೆ ನನ್ನ ಎಲ್ಲ ನಮ್ಮ ಸದಸ್ಯರ ವತಿಯಿಂದ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಎಲ್ಲರೂ ಬಂದು ಆರಾಮಾಗಿ ವೀಕೆಂಡಲ್ಲಿ ಎಂಜಾಯ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡ್ಬೇಕಂತೂ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ನೋಡೇ ನೋಡ್ತಾರೆ ಸರ್, ಯಾರು ಮಿಸ್ ಮಾಡ್ತಾರೆ ಹೇಳಿ? ಡಿ ಬಾಸ್ ಗೊತ್ತಲ್ಲ, ಅಭಿಮಾನಿಗಳು ಯಾವತ್ತೂ ಮಿಸ್ ಮಾಡಲ್ಲ, ಎಲ್ಲ ಬಂದೇ ಬರ್ತಾರೆ. ನೋಡಿದ್ರಲ್ಲ ಹೆಂಗೆ ನಡೀತಿದೆ ಹಬ್ಬ ಅಂತ. ಥ್ಯಾಂಕ್ ಯು. ಮಿಸ್ ಮಾಡ್ತೀರಲ್ಲ? ಹೌದು, ಕೋರ್ಸ್. ಏನು ಮಾಡಕ್ಕಾಗಲ್ಲ. ಟೈಮ್ ಬಂದಾಗ ನಾವು ಎಲ್ಲ ನೋಡ್ತೀವಿ. ಅರೆ ಬನ್ನಿ ಇವ್ರನ್ನ ನೀನ್ ಲೈಕ್ ಹೆಂಗೆ ಅಂದ್ರೆ, ನಾನ್ ಫಸ್ಟ್ ಪಚ್ಚಿಗೆ ಮೆಸೇಜ್ ಮಾಡ್ದೆ, ಓಕೆ ಪಚ್ಚಿ ಟಿಕೆಟ್ ಸಿಗ್ತದ?
ಪಚ್ಚಿ ರೆಸ್ಪಾನ್ಸ್ ಮಾಡಿಲ್ಲ. ನೆಕ್ಸ್ಟ್ ಸೆಕೆಂಡ್ಗೆ ನಾನು ಇವ್ರಿಗೆ ಮೆಸೇಜ್ ಮಾಡಿದ್ದೆ, ಟಿಕೆಟ್ ಸಿಗ್ಬೋದಾ ಏನು? ಇವ್ರಂದ್ರು ಇಲ್ಲ, ಫುಲ್ ಆಗ್ಬಿಟ್ಟಿದೆ, ಲೈಕ್ ಟ್ರೈ ಮಾಡ್ತೀವಿ, ನೀವು ಬನ್ನಿ. ಬಟ್ ಲಿಟ್ರಲಿ ಈ ನೆವರ್ ಸೆಡ್ ಲೈಕ್ ನೋ, ಬಟ್ ಈ ಸೆಡ್ ಎಸ್. ಬಟ್ ಅಟ್ಲೀಸ್ಟ್ ಗೈಸ್, ಇಟ್ ಈಸ್ ಲೈಕ್ ಮಿರಾಕಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಪಚ್ಚಿ, ಎಸ್ಪೆಷಲಿ ಥ್ಯಾಂಕ್ ಯು ಸೋ ಮಚ್. ಜೈ ಡಿ ಬಾಸ್. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಮತ್ತೆ ಸಿಗುವ. ಅಲ್ಲಿವರೆಗೂ ಲವ್ ಯು, ಟಾಟಾ, ಬಾಯ್.